ಬಳ್ಳಾರಿಯಲ್ಲಿ ಭೋರ್ಗರೆದ ಬಿಜೆಪಿ ಸಮಾವೇಶ. ಬಳ್ಳಾರಿಯ ಬಿಜೆಪಿ ಸಮಾವೇಶದಲ್ಲಿ ಸಾವಿರ ಸಂಖ್ಯೆಯಲ್ಲಿ ಕಾರ್ಯಕರ್ತರು ಭಾಗಿ. ಸತೀಶ್ ರೆಡ್ಡಿ ಮತ್ತು ನಾರಾ ಭರತ್ ರೆಡ್ಡಿಯನ್ನು ಅರೆಸ್ಟ್ ಮಾಡಬೇಕೆಂದು ತೀವ್ರ ಒತ್ತಾಯ. ಸರ್ಕಾರದ ವಿರುದ್ಧ ವಿವಿಧ ಗಣ್ಯರು ತೀವ್ರ ಆಕ್ರೋಶ. ವೀಕ್ಷಕರ, ಬಳ್ಳಾರಿ ಬಿಜೆಪಿಯಿಂದ ಬೃಹತ್ ಪ್ರತಿಭಟನಾ ಸಮಾವೇಶ ನಡೆಯಿತು. ಸಮಾವೇಶದಲ್ಲಿ ಪಕ್ಷದ ವಿವಿಧ ಗಣ್ಯರು ಮಾತನಾಡಿ ಸತೀಶ್ ರೆಡ್ಡಿ ಮತ್ತು ನಾರಾ ಭರತ್ ರೆಡ್ಡಿಯನ್ನು ಕೂಡಲೇ ಅರೆಸ್ಟ್ ಮಾಡಬೇಕೆಂದು ಮತ್ತು ರಾಜಶೇಖರ್ ರೆಡ್ಡಿ ಸಾವಿನ ಪ್ರಕರಣವನ್ನು ಸಿಬಿಐಗೆ ಒಪ್ಪಿಸಬೇಕೆಂದು ಆಗ್ರಹಿಸಿದರು. ಸಮಾವೇಶದ ವೇದಿಕೆಯಲ್ಲಿ ಮುಖಂಡರು ಮಾತನಾಡಿ ಹಿಂದೂ ವಿರೋಧಿ ಕಾಂಗ್ರೆಸ್ ಸರ್ಕಾರವು ಮಂಗಳೂರಿನಲ್ಲಿ ದೇಶದ್ರೋಹಿಗಳ ಕೊಲೆಯಾದರೆ ಆ ಕುಟುಂಬಕ್ಕೆ ಸಿದ್ದರಾಮಯ್ಯನವರ ಸರ್ಕಾರ 25 ಲಕ್ಷ ಕೊಟ್ಟು ಬರುತ್ತದೆ. ಆದರೆ ಮಂಗಳೂರಿನಲ್ಲಿ ನಮ್ಮ ಹಿಂದೂ ಕಾರ್ಯಕರ್ತರ ಹತ್ಯೆಯಾದರೆ ಕಾಂಗ್ರೆಸ್ ಸರ್ಕಾರ 1 ರೂಪಾಯಿ ಪರಿಹಾರ ಕೊಡುವುದಿಲ್ಲ ಎಂದು ಆಕ್ಷೇಪ ವ್ಯಕ್ತಪಡಿಸಿ ಇದು ಹಿಂದೂ ವಿರೋಧಿ ಕಾಂಗ್ರೆಸ್ ಸರ್ಕಾರ ಎಂದು ಟೀಕಿಸಿದರು. ರಾಜ್ಯದಲ್ಲಿ ಪೊಲೀಸ್ ಠಾಣೆಗಳು ಕಾಂಗ್ರೆಸ್ ಕಚೇರಿಗಳಾಗಿವೆ. ಹಾಗಾಗಿ ದೇಶದ್ರೋಹಿಗಳು ಕೊಲೆಗಡಕರು ಹಟ್ಟಹಾಸದಿಂದ ಮೆರೆಯುತ್ತಿದ್ದಾರೆ. ಮುಂದಿನ ದಿನಮಾನಗಳಲ್ಲಿ ನಾವು ಇವರಿಗೆ ತಕ್ಕ ಪಾಠವನ್ನು ಕಲಿಸುವ ಕೆಲಸ ಮಾಡಬೇಕಿದೆ ಎಂದು ಕಿಡಿಕಾರಿದರು. ಶ್ರೀರಾಮುಲು ಜನಾರ್ದನ್ ರೆಡ್ಡಿ ಅವರು ಹಮ್ಮಿಕೊಳ್ಳಲಿರುವ ಪಾದಯಾತ್ರೆ ಬಗ್ಗೆ ಕೋರ್ ಕಮಿಟಿ ಸದಸ್ಯರ ಅಭಿಪ್ರಾಯವನ್ನು ಕೇಂದ್ರದ ವರಿಷ್ಠರಿಗೆ ಕಳಿಸಿದ್ದೇವೆ. ಮುಂಬರುವ ದಿನಗಳಲ್ಲಿ ಯಾವ ರೀತಿ ಹೋರಾಟ ಮಾಡಬೇಕು, ಎಲ್ಲಿಂದ ಪಾದಯಾತ್ರೆ ಮಾಡಬೇಕೆಂದು ಕೇಂದ್ರದ ನಾಯಕರ ಸೂಚನೆ ಮೇರೆಗೆ ಹೋರಾಟವನ್ನು ಆಯೋಜಿಸುವುದಾಗಿ ಸ್ಪಷ್ಟಪಡಿಸಿದರು. ನಿತ್ಯ ನಿರಂತರ ಸುದ್ದಿಗಾಗಿ ಗರುಡ ನ್ಯೂಸ್ ವೀಕ್ಷಿಸಿ. ಸುದ್ದಿ ನಿಮ್ಮದು, ಸದ್ದು ನಮ್ಮದು. ಬಳ್ಳಾರಿ ಜಿಲ್ಲಾ ವರದಿಗಾರರು ಧನರಾಜ್ ಟಿ ಕುರಿಯರ್. ಇದು ಗರುಡ ನ್ಯೂಸ್. ನಾನು ಮಲ್ಲೇಶ್ ಕಮತೂರು. ಮಾತಾಡುವಂತವರು ಒಂದನ್ನ ನೆನಪಿಟ್ಕೋಬೇಕು. ವಾಲ್ಮೀಕಿ ಜನಾಂಗ 30 ವರ್ಷ ಹೋರಾಟ ಮಾಡ್ತು. ರಿಸರ್ವೇಶನ್ ಅನ್ನ ಹೆಚ್ಚು ಮಾಡ್ರಿ, 7% ಏರಿಸ್ರಿ, 3 ಇದ್ದಿದ್ದನ್ನ 7% ಏರಿಸ್ರಿ ಅಂತ ಹೋರಾಟ ಮಾಡ್ತು. ಆದ್ರೆ ಕಾಂಗ್ರೆಸ್ನವ್ರು ಮಾಡಲಿಲ್ಲ. ನಾನು ಮುಖ್ಯಮಂತ್ರಿ ಆದ್ಮೇಲೆ ರಾಮುಲು ಅವರು ಬಂದರು. ಈ ಜನಾಂಗಕ್ಕೆ ವಿಶೇಷವಾಗಿರುವಂತಹ ಒಂದು ಕಾರ್ಯಕ್ರಮಗಳನ್ನು ಮಾಡಬೇಕು, ಅದಕ್ಕೆ ಎಸ್ಟಿಗೆ ಹೊಸ ಇಲಾಖೆಯನ್ನೇ ಮಾಡಬೇಕು ಅಂದ್ರು. ನಾವು ಮೊದಲನೆಯ ಕ್ಯಾಬಿನೆಟ್ ಮೀಟಿಂಗ್ ನಲ್ಲಿ ಎಸ್ಟಿಗೆ ಹೊಸ ಇಲಾಖೆಯನ್ನ ಮಾಡಿದ್ವಿ ಸೆಕ್ರೆಟರಿಯೇಟ್ ಅಲ್ಲಿ. ಅದೇ ರೀತಿ ವಾಲ್ಮೀಕಿಯ ಗುರುಗಳು ರಾಮುಲು, ಹನುಮಂತು ಎಲ್ಲರ ನೇತೃತ್ವದಲ್ಲಿ ಬಂದು ಅವರು ಉಪವಾಸ ಕೂತರು. ವಾಲ್ಮೀಕಿ ಸ್ವಾಮೀಜಿ ಅವರು 232 ದಿವಸ ಉಪವಾಸ ಕೂತ್ರೆ ಒಬ್ಬ ಕಾಂಗ್ರೆಸ್ ನಾಯಕನು ಹೋಗ್ಲಿಲ್ಲ. ಇದು ನೀವು ವಾಲ್ಮೀಕಿಯ ಸಮುದಾಯದ ಬಗ್ಗೆ ಇರುವಂತಹ ಗೌರವ. ನಾನು ಹೋಗಿ ಸನ್ಮಾನ್ಯ ಯಡಿಯೂರಪ್ಪನವರು ಅವತ್ತು ನಮ್ಮ ಮುಖ್ಯಮಂತ್ರಿಗಳಿದ್ರು, ಅವರ ಒಂದು ಮಾತಿನಂತೆ ಇವತ್ತು ಅವ್ರನ್ನ ಎಬ್ಬಿಸಿ ನಾನು ಮುಖ್ಯಮಂತ್ರಿ ಇದ್ದಾಗ ಐತಿಹಾಸಿಕವಾದಂತಹ ನಿರ್ಣಯವನ್ನ ಮಾಡಿ 4% 7% ಮಾಡಿ ಆದೇಶವನ್ನ ಮಾಡಿ ವಿಧಾನಸಭೆಯಲ್ಲಿ ಅದನ್ನ ತಂದು ಆದೇಶವನ್ನ ಮಾಡಿ ಗವರ್ನರ್ ಇಂದ ಆದೇಶವನ್ನ ಮಾಡಿಸಿ ಇವತ್ತು 100 ಮಕ್ಕಳು ಎಸ್ಟಿ ಮಕ್ಕಳಿಗೆ ಇವತ್ತು ಮೆಡಿಕಲ್ ಸೀಟ್ ಸಿಗ್ತಾ ಇದೆ, ಇಂಜಿನಿಯರಿಂಗ್ ಸೀಟ್ ಸಿಗ್ತಾ ಇದೆ. ಅದಕ್ಕೆ ಇವತ್ತು ಆ ದಿಟ್ಟ ನಿರ್ಣಯವನ್ನ ತೆಗೆದುಕೊಂಡಿರುವಂತದ್ದು ನಮ್ಮ ಸರ್ಕಾರ, ಬಿಜೆಪಿ ಸರ್ಕಾರ, ಸನ್ಮಾನ್ಯ ಯಡಿಯೂರಪ್ಪನವರ ನಾಯಕತ್ವದ ಸರ್ಕಾರ. ರಾಮುಲು ಅವರ ಒಂದು ಹೋರಾಟಕ್ಕೆ ಫಲ ಸಿಕ್ಕಿದೆ, ಆ ಸ್ವಾಮೀಜಿಯವರ ಹೋರಾಟಕ್ಕೆ ಫಲ ಸಿಕ್ಕಿದೆ. ಇವ್ರಿಗೆ ಯಾವ ನೈತಿಕ ಹಕ್ಕಿದೆ ವಾಲ್ಮೀಕಿ ಬಗ್ಗೆ ಮಾತನಾಡುವಂತಹದ್ದು? ಇವತ್ತು TSP ಹಣ ಎಲ್ಲಿ ಹೋಯ್ತು? ವಾಲ್ಮೀಕಿ ನಿಗಮದ ಹಣ ಯಾರ ಕಿಸೆಗೆ ಹೋಯ್ತು? ವಾಲ್ಮೀಕಿ ಜನಾಂಗಕ್ಕೆ, ಬಡವರಿಗೆ ಸ್ಕಾಲರ್ಶಿಪ್, ಬಡವರಿಗೆ ಸಹಾಯ ಮಾಡುವಂತಹದ್ದು, ಗಂಗಾ ಕಲ್ಯಾಣ ಮಾಡುವಂತ ಸುಮಾರು 100 ಕೋಟಿ ರೂಪಾಯಿ ಹಣ ಇವತ್ತು ಕಾಂಗ್ರೆಸ್ ನಾಯಕರಿಗೆ ಹೋಗಿ MP ಚುನಾವಣೆಯಲ್ಲಿ ಸರ್ಕಾರದ ದುಡ್ಡನ್ನ ಬಳಕೆ ಮಾಡಿರುವಂತಹದ್ದು. ಅದು ಎಸ್ಟಿ ಜನಾಂಗದ ದುಡ್ಡನ್ನು ಬಳಕೆ ಮಾಡಿದ್ದಾರೆ.
ಇದು ಎಂದೆಂದೂ ಕೂಡ ಎಸ್ಟಿ ಜನಾಂಗ ಕ್ಷಮಿಸೋದಿಲ್ಲ ಅನ್ನುವಂತ ಮಾತನ್ನ ನಾನು ಹೇಳಕ್ಕೆ ಇಚ್ಛೆ ಪಡ್ತೇನೆ. ವಾಲ್ಮೀಕಿ ಬಗ್ಗೆ ಮಾತಾಡ್ತೀರಾ, ವಾಲ್ಮೀಕಿ ಜನಾಂಗದ ಬಗ್ಗೆ ಮಾತಾಡ್ತೀರಾ, ವಾಲ್ಮೀಕಿ ಕುಲದ ಬಗ್ಗೆ ಮಾತಾಡ್ತೀರಾ. ಬನ್ನಿ ಚರ್ಚೆಗೆ. ನಿಮ್ ಕಾಲದಲ್ಲಿ ಏನಾಗಿದೆ, ನಮ್ಮ ಕಾಲದಲ್ಲಿ ಏನಾಗಿದೆ, ವಾಲ್ಮೀಕಿ ಜನಾಂಗಕ್ಕೆ ಅನ್ನೋದನ್ನ ಚರ್ಚೆ ಮಾಡೋಣ. ಸರ್ಕಾರದ ವಾಲ್ಮೀಕಿ ಸಮುದಾಯಕ್ಕೆ ನೀಡಿರ್ತಕ್ಕಂಥ ಕೊಡುಗೆ ಏನು ಅಂತೇಳಿ ಇವತ್ತು ರಾಜ್ಯದ ಮುಖ್ಯಮಂತ್ರಿಗಳು ತಿಳಿಸಬೇಕಾಗ್ತದೆ. ನನಗೆ ಇವತ್ತು ಸಂತೋಷ ಮತ್ತು ಹೆಮ್ಮೆ ಇದೆ. ಹಿಂದೆ ಬಿಜೆಪಿ ಸರ್ಕಾರ ಇದ್ದಾಗ ಯಡಿಯೂರಪ್ಪ ರಾಜ್ಯದ ಮುಖ್ಯಮಂತ್ರಿಗಳಿದ್ದಾಗ ವಾಲ್ಮೀಕಿ ಜಯಂತಿಯನ್ನ ಘೋಷಣೆ ಮಾಡಿದ್ರು, ರಜೆಯನ್ನ ಘೋಷಣೆ ಮಾಡಿದ್ರು. ಇದೇ ಶ್ರೀರಾಮುಲವರು ವೇದಿಕೆ ಮೇಲಿದ್ದಾರೆ. ವಾಲ್ಮೀಕಿ ಸಮುದಾಯಕ್ಕೆ ಅನ್ಯಾಯ ಆಗಿದೆ, ಕಾಂಗ್ರೆಸ್ ಸರ್ಕಾರ ಇಷ್ಟು ವರ್ಷ ಆಡಳಿತ ನಡೆಸಿದ್ರು ಸಹ ನಮ್ಮ ಸಮುದಾಯಕ್ಕೆ ನ್ಯಾಯ ಸಿಕ್ಕಿಲ್ಲ ಅಂತೇಳಿ ಯಡಿಯೂರಪ್ಪನವರ ಹತ್ರ ಹೇಳ್ಕೊಂಡಾಗ ವಾಲ್ಮೀಕಿ ಜಯಂತಿಯನ್ನ ಘೋಷಣೆ ಮಾಡಿ ರಜೆಯನ್ನ ಕೊಟ್ಟು ವಾಲ್ಮೀಕಿ ಅಭಿವೃದ್ಧಿ ನಿಗಮವನ್ನು ಕೂಡ ಸ್ಥಾಪನೆ ಮಾಡಿದ್ರು. ಇದೇ ಬಳ್ಳಾರಿ ವೃತ್ತದಲ್ಲಿ ಮಾನ್ಯ ಜನಾರ್ದನ್ ರೆಡ್ಡಿ ಅವರು, ಶ್ರೀರಾಮುಲವರು ಒಟ್ಟಿಗೆ ಸೇರಿ ಆ ವೃತ್ತದಲ್ಲಿ ವಾಲ್ಮೀಕಿ ಪ್ರತಿಭೆನ ಪ್ರತಿಷ್ಠಾಪನೆಯನ್ನು ಕೂಡ ಮಾಡಿದ್ರು. ಅಷ್ಟೇ ಅಲ್ಲ, ಬಸವರಾಜ ಬೊಮ್ಮಾಯಿ ಅವರು ರಾಜ್ಯದ ಮುಖ್ಯಮಂತ್ರಿಗಳಿದ್ದಾಗ ವಾಲ್ಮೀಕಿ ಸಮುದಾಯಕ್ಕೆ, ಪರಿಶಿಷ್ಟ ಪಂಗಡಕ್ಕೆ 3% ಇದ್ದಂತ ರಿಸರ್ವೇಶನ್ ಅನ್ನು 7%ಗೆ ಏರಿಸಿದ್ರು. ಮಾನ್ಯ ಸಿದ್ದರಾಮಯ್ಯನವರೇ, ನಿಮ್ಮ ಕೊಡುಗೆ ಏನು ಸಮುದಾಯಕ್ಕೆ? ರಾಜ್ಯಕ್ಕೂ ಕೂಡ ಏನು ಕೊಡುಗೆ ಇಲ್ಲ, ಆ ಸಮುದಾಯಕ್ಕೂ ಕೂಡ ಏನು ಕೊಡುಗೆ ಇಲ್ಲ. ಇವತ್ತು ಮೊಸಳೆ ಕಣ್ಣೀರನ್ನ ಸುರಿಸ್ತಕ್ಕಂಥ ಕೆಲಸ ಇವತ್ತು ಕಾಂಗ್ರೆಸ್ ಪಕ್ಷ ಇವತ್ತು ಮಾಡ್ತಾ ಇರುವಂಥದ್ದು. ರಾಜ್ಯದಲ್ಲಿ ಇವತ್ತು ಕಾನೂನು ಸುವ್ಯವಸ್ಥೆ ಸಂಪೂರ್ಣವಾಗಿ ಹದಗೆಟ್ಟಿರುವಂಥದ್ದು. ಯಾವ ರೀತಿ ಯಲ್ಲಾಪುರದಲ್ಲಿ ದಲಿತ ಮಹಿಳೆಯನ್ನ ಬರ್ಬರವಾಗಿ ಕೊಂದಾಗ್ತಕ್ಕಂಥ ಕೆಲಸ ಆಯಿತು, ಅದಕ್ಕೂ ಕೂಡ ಇವತ್ತು ನ್ಯಾಯವನ್ನ ಕೊಡುವಂತ ಕೆಲಸ ಇವತ್ತು ಕಾಂಗ್ರೆಸ್ ಸರ್ಕಾರ ಮಾಡೋದಕ್ಕಾಗಲಿಲ್ಲ. ಮಂಗಳೂರಿನಲ್ಲಿ ಯಾರೊಬ್ಬ ದೇಶದ್ರೋಹಿಗಳ ಕೊಲೆ ಆದ್ರೆ ಅಲ್ಲೋಗಿ 25 ಲಕ್ಷ ರೂಪಾಯಿ ಕೊಟ್ಟು ಬರ್ತಾರೆ ಸಿದ್ದರಾಮಯ್ಯ ಸರ್ಕಾರ. ಆದ್ರೆ ಮಂಗಳೂರಿನಲ್ಲಿ ನಮ್ಮ ಹಿಂದೂ ಕಾರ್ಯಕರ್ತರು ಹತ್ಯೆ ಆದ್ರೆ ₹1 ಪರಿಹಾರ ಕೊಡೋದಿಲ್ಲ ಇವತ್ತು ಕಾಂಗ್ರೆಸ್ ಸರ್ಕಾರ. ಇಂಥ ಒಂದು ಹಿಂದೂ ವಿರೋಧಿ ಕಾಂಗ್ರೆಸ್ ಸರ್ಕಾರ ಇವತ್ತು ರಾಜ್ಯದಲ್ಲಿರುವಂಥದ್ದು. ಹಾಗಾಗಿ ನಾವು ಈ ಸಂದರ್ಭದಲ್ಲಿ ಇಷ್ಟೇ ಇರುವಂಥದ್ದು, ಜನಾರ್ದನ್ ರೆಡ್ಡಿ ಅವರು, ಶ್ರೀರಾಮುಲು ಅವರು, ಆರ್ ಅಶೋಕ್ ಅವರು ಕೂಡ ಮಾತನಾಡಲಿದ್ದಾರೆ. ಇವತ್ತು ರಾಜ್ಯದಲ್ಲಿ ಪೊಲೀಸ್ ಸ್ಟೇಷನ್ ಅಂತಕ್ಕಂಥದ್ದು ಕಾಂಗ್ರೆಸ್ ಕಚೇರಿಗಳಾಗಿರುವಂಥದ್ದು. ಪೊಲೀಸ್ ಸ್ಟೇಷನ್ ಅಥವಾ ಕಾಂಗ್ರೆಸ್ ಕಚೇರಿಗಳಾಗಿರುವಂಥದ್ದು. ಹಾಗಾಗಿನೇ ಇವತ್ತು ದೇಶದ್ರೋಹಿಗಳು, ಕೊಲೆಗಡಕರು ಅಟ್ಟಹಾಸದಿಂದ ತುಮರಿತಾ ಇದ್ದಾರೆ. ಇವರಿಗೆ ತಕ್ಕ ಪಾಠವನ್ನು ಕಲಿಸುವಂತ ಕೆಲಸ ಇವತ್ತು ನಾವು ಮಾಡಬೇಕಾಗಿದೆ. ನಾನು ಇವತ್ತು ಪತ್ರಿಕೆಯಲ್ಲಿ ಜನಾರ್ದನ್ ರೆಡ್ಡಿ ಅವರ ಪಾದಯಾತ್ರೆ ಬಗ್ಗೆ ಉಲ್ಲೇಖ ಆಗಿತ್ತು. ಆರ್ ಅಶೋಕ್ ಅವರು, ವಿಜೇಂದ್ರ ಅವರು ಯಾರು ನೇತೃತ್ವ ವಹಿಸಬೇಕು ಅಂತೇಳಿ ಗೊಂದಲ ಇದೆ, ಅದಕ್ಕೆ ಪಾದಯಾತ್ರೆ ಬಗ್ಗೆ ಇವತ್ತು ಗೊಂದಲ ಇದೆ ಅಂತೇಳಿ ಯಾರೊಬ್ಬ ಪುಣ್ಯಾತ್ಮ ಪತ್ರಿಕೆ ಬರ್ಕೊಂಡಿದ್ದಾನೆ. ನಾನು ವೇದಿಕೆ ಮೂಲಕ ಸ್ಪಷ್ಟಪಡಿಸ್ತೇನೆ, ಶ್ರೀರಾಮುಲು, ಜನಾರ್ದನ್ ರೆಡ್ಡಿ ಅವರು ಏನು ಪಾದಯಾತ್ರೆ ಅಂತೇಳಿ ಆಲೋಚನೆ ಮಾಡಿದ್ದಾರೆ, ನಮ್ಮ ಯಾರ್ದು ಕೂಡ ವಿರೋಧ ಇಲ್ಲ. ನಮ್ಮ ಕೋರ್ ಕಮಿಟಿ ಸದಸ್ಯರು ಏನು ಅಭಿಪ್ರಾಯ ಪಟ್ಟಿದ್ದಾರೆ ಅದೆಲ್ಲವನ್ನೂ ಕೂಡ ನಮ್ಮ ಕೇಂದ್ರದ ವರಿಷ್ಠರಿಗೆ ತಿಳಿಸಿದ್ದೇನೆ. ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಯಾವತ್ತು ಯಾವ ರೀತಿ ಹೋರಾಟ ಮಾಡಬೇಕು, ಎಲ್ಲಿಂದ ಪಾದಯಾತ್ರೆ ಮಾಡಬೇಕು, ಕೇಂದ್ರದ ನಮ್ಮ ನಾಯಕರ ಸೂಚನೆ ಮೇರೆಗೆ ಮುಂದೆ ಹೋರಾಟವನ್ನ ಪ್ಲಾನ್ ಮಾಡ್ತೇವೆ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಇನ್ನು ಕೂಡ ಜನಾರ್ದನ್ ರೆಡ್ಡಿ ಎಲ್ಲರೂ ಕೂಡ ಮಾತನಾಡೋರಿದ್ದಾರೆ, ಅವರ ಮಾತುಗಳನ್ನ ತಾವೆಲ್ಲರೂ ಕೂಡ ಕೇಳಬೇಕು ಅಂತ ಹೇಳ್ತಾ, ನಮ್ಮ ಹೋರಾಟ ಇಲ್ಲಿಗೆ ನಿಲ್ಲೋದಿಲ್ಲ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ತಮ್ಮೆಲ್ಲರೂ ಕೂಡ ವಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ನಿಮ್ಮ ಬುನಾದಿ ಸಮೇತ ಕಿತ್ತಾಕಿ ಬರೋ ದಿನಗಳಲ್ಲಿ ಭಾರತೀಯ ಜನತಾ ಪಕ್ಷ
150ಕ್ಕೂ ಹೆಚ್ಚು ಸೀಟ್ಗಳನ್ನ ಗೆಲ್ಲೋದ್ರ ಮೂಲಕ ಬರುವ ದಿನಗಳಲ್ಲಿ ಯಾವತ್ತಿಗೂ ಕೂಡ ಈ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಅನ್ನುವಂತ ಮಾತೆ ಜನರು ಮರಿಬೇಕು. ಆ ಮಟ್ಟಕ್ಕೆ ಇವತ್ತು ನಾವು ಹೋರಾಟ ಮಾಡಿ ಬರೋ ದಿನಗಳಲ್ಲಿ ಪಕ್ಷ ಅಧಿಕಾರಕ್ಕೆ ಬರುತ್ತೆ. ಈಗಲಾದ್ರೂ ಕೂಡ ನಾನು ಹೇಳ್ತಾ ಇದ್ದೀನಿ, ಈ ಸರ್ಕಾರಕ್ಕೆ ತಕ್ಷಣ ಬಳ್ಳಾರಿಯಿಂದ ಈ ರವಿಕುಮಾರ್ ಎಎಸ್ಪಿಯನ್ನ ನಂದಾರೆಡ್ಡಿಯನ್ನ ಸಸ್ಪೆಂಡ್ ಮಾಡಿ ಈ ಬಳ್ಳಾರಿಯಿಂದ ಹೊರಗಡೆ ಹಾಕಿ, ಆವಾಗ ಮಾತ್ರ ಇವತ್ತು ಬಳ್ಳಾರಿಯಲ್ಲಿ ಶಾಂತಿ ಇರುತ್ತೆ. ನಂತರ ಇವತ್ತೇನ್ ತಾವು ಸಿಐಡಿಗೆ ಇವತ್ತು ನೀವು ವಹಿಸಿದ್ದೀರಾ, ನಿಮ್ಮ ಪೊಲೀಸರೇ, ನಿಮ್ಮಿಂದ ನ್ಯಾಯ ಸಿಗೋ ಪ್ರಶ್ನೆನೇ ಇಲ್ಲ. 3 ಗನ್ಮನ್ಗಳನ್ನ ಬಂಧನ ಮಾಡ್ತೀರಿ. ಆ 3 ಬಂಧನ ಮಾಡಿದಂತ ಪ್ರೈವೇಟ್ ಗನ್ಮೆನ್ಗಳು ಯಾರು ಮನುಷ್ಯರು? ಇವತ್ತು ಅವನು ಭರತ್ ರೆಡ್ಡಿ ರಾತ್ರಿ 9 ಗಂಟೆಗೆ ನನ್ನ ಮನೆಗೆ ಬಂದು ಪೊಲೀಸ್ ಎಸ್ಕಾಟ್ ಅಲ್ಲಿ ನನ್ನ ಮನೆ ಮೇಲೆ ಗುಂಡುಗಳನ್ನು ಹಾರಿಸಿ ಪೆಟ್ರೋಲ್ ಬಾಂಬ್ಗಳನ್ನು ಹಾಕ್ತಾ ಇದ್ರೆ, ಪೊಲೀಸರ ಕಣ್ಮುಂದೆನೆ ನಡೀತಾ ಇದ್ರೆ, ಇವತ್ತಿನವರೆಗೂ ಕೂಡ ಆ ಒಬ್ಬ ಅಮಾಯಕ ರಾಜಶೇಖರ್ ಆ ಪೊಲೀಸರ ಲಾಠಿ ಚಾರ್ಜ್ಗೆ ಅವನು ಬೆನ್ನು ತೋರಿಸಿ ಓಡೋಗ್ತಾ ಇದ್ರೆ, ಬೆನ್ ಹಿಂದೆ ಅವನ್ನ ಪಾಯಿಂಟ್ ಬ್ಲಾಂಕ್ ಅಲ್ಲಿ ಶೂಟ್ ಮಾಡಿ ಆ ಒಬ್ಬ ಅಮಾಯಕನ್ನ ಸಾಯಿಸಿದ್ರಲ್ಲ. ಇವತ್ತು ಆ ಮನೆಗೆ ಹೋದ್ರೆ ಆ ತಾಯಿ ಕಣ್ಣೀರು ನೋಡ್ತಾ ಇದ್ರೆ, ನಮಗೂ ಆ ವಯಸ್ಸಿನ ಮಕ್ಕಳಿದ್ದಾರೆ. ನಿಮ್ಮ ಕಾರ್ಯಕರ್ತರು ನಿಮ್ಮನ್ನ ನಂಬಿಕೊಂಡು ಬಂದಿರುವಂತವ್ರನ್ನೇ ಕೊಲೆ ಮಾಡಿ ಇವತ್ತು ಸಿಂಪತಿಗೆ ಇಡಿಸ್ಕೊಳ್ಳೋ ಪ್ರಯತ್ನ ಮಾಡಿದ್ದೀರಾ. ನೀವು ರಾಕ್ಷಸತ್ವ ಮೆರೆದಿದ್ದೀರಿ. ಆ 3 ಗನ್ಮೇನ್ಗಳು ಯಾರು ಅಂತಂದ್ರೆ ಭರತ್ ರೆಡ್ಡಿ ಸಮಕ್ಷಮದಲ್ಲೇ, ಭರತ್ ರೆಡ್ಡಿಗೆ 5-10 ಅಡಿ ದೂರದಲ್ಲೇ ಆ ಗನ್ಮ್ಯಾನ್ಗಳು ಆ ರಾಜಶೇಖರ್ನ ಕೊಲೆ ಮಾಡಿದ್ದಾರೆ. ಆ ಗನ್ಮ್ಯಾನ್ಗಳ ಮಾಲೀಕ ಯಾರು ಅಂತಂದ್ರೆ ಭರತ್ ರೆಡ್ಡಿ. ಅವನ್ನ ತಕ್ಷಣ ಬಂಧನ ಮಾಡಬೇಕಾಗಿತ್ತು, ಬಂಧನ ಮಾಡಿಲ್ಲ. ಇವತ್ತು ಭರತ್ ರೆಡ್ಡಿಯನ್ನ ಬಂಧನ ಮಾಡಬೇಕು, ಸಿಬಿಐ ಎಂಕ್ವೈರಿ ಕೊಡಬೇಕು. ಇವತ್ತು ಈಗಾಗಲೇ ಸನ್ಮಾನ್ಯ ವಿಜೇಂದ್ರ ಅವರು ಒಂದು ಮಾತನ್ನು ಹೇಳಿದ್ರು, ಮಾಧ್ಯಮ ಸ್ನೇಹಿತರು ಕೆಲವೊಂದು ಗೊಂದಲಗಳನ್ನ ಮಾಡೋದಕ್ಕೆ ಹೊರಟಿದ್ರು ಕೂಡ ಇವತ್ತು ನಾನು ಒಂದೇ ಮಾತನ್ನು ಹೇಳಿದೆ. ಇವತ್ತು ನಮ್ಮ ಹೋರಾಟ ಅನ್ನೋದು ಮೊದಲ ಹಂತದ ಈ ಹೋರಾಟ ಪ್ರತಿಭಟನಾ ರ್ಯಾಲಿ. ಇದಾದ ನಂತರ 19-20 ನಮ್ಮ ಡೆಲ್ಲಿ ರಾಷ್ಟ್ರೀಯ ಅಧ್ಯಕ್ಷರ ಆಯ್ಕೆ ಆದ್ಮೇಲೆ ಇಡೀ ನಮ್ಮ ಹಿರಿಯ ನಾಯಕರು ಕೂಡ ಎಲ್ಲರೂ ಸೇರಿ ಮುಂದಿನ ಹೋರಾಟ ಈ ರಾಜ್ಯ ಸರ್ಕಾರ ಸಿಬಿಐಗೆ ವಹಿಸಿದ್ರೆ ಸಂತೋಷ, ನೀವು ವಹಿಸಲಿಲ್ಲ ಅಂತಂದ್ರೆ ಅವತ್ತು ಮುಂದಿನ ಪಾದಯಾತ್ರೆಯ ಬಗ್ಗೆ ವರಿಷ್ಠರ ಜೊತೆ ತೀರ್ಮಾನ ಮಾಡ್ತೀವಿ ಅಂತೇಳಿ ಅವರು ಈಗಾಗಲೇ ಹೇಳಿರುವಂತದ್ದನ್ನ ದಯಮಾಡಿ ಯಾವುದೇ ಒಂದು ರೀತಿಯಲ್ಲಿ ಇಡೀ ನಾವೆಲ್ಲರೂ ಕೂಡ ಒಂದು ಅಣ್ಣ ತಮ್ಮಂದರಾಗಿ ಒಂದು ಕುಟುಂಬವಾಗಿ ಭಾರತೀಯ ಜನತಾ ಪಕ್ಷದ ಪ್ರತಿಯೊಬ್ಬ ಕಾರ್ಯಕರ್ತರಿಗೆ ಬೆನ್ನೆಲುಬಾಗಿ ನಿಂತ್ಕೊಳ್ಳೋದಕ್ಕೆ ಇವತ್ತು ಇಡೀ ಪಕ್ಷ ಇದೆ ಅನ್ನೋ ಮಾತನ್ನು ಹೇಳ್ತಾ, ತಕ್ಷಣ ಒಂದೇ ಒಂದು ಆ ಭರತ್ ರೆಡ್ಡಿನ ಬರುವಂತ 24 ಗಂಟೆಯಲ್ಲಿ ಅರೆಸ್ಟ್ ಮಾಡಿದ್ರೆ ಸಿದ್ದರಾಮಯ್ಯ ಅವರೇ, ನೀವು ನಾಳೆ ನಾಡಿದ್ದು ಯಾವ ಕ್ಷಣದಲ್ಲಿ ನಿಮ್ಮ ಸೀಟನ್ನ ಡಿ.ಕೆ. ಶಿವಕುಮಾರ್ ಕಿತ್ಕೊಂಡು ನಿಮ್ಮನ್ನ ಕುರ್ಚಿಯಿಂದ ಕೆಳಗೆ ಬಿಸಾಕೋದು ಗ್ಯಾರಂಟಿ. ಅದರಲ್ಲಿ ಏನು ಅನುಮಾನನೇ ಇಲ್ಲ. ನೀವು ಮನೆಗೆ ಹೋಗೋದು ಗ್ಯಾರಂಟಿ. ಆ ಹೋಗೋ ಮುಂಚೆ ಒಬ್ಬ ಕಳಂಕ ರಹಿತ ಮುಖ್ಯಮಂತ್ರಿಯಾಗಿ ಕರ್ನಾಟಕ ರಾಜ್ಯದಲ್ಲಿ ದೇವರಾಜ ಆಡಳಿತವನ್ನ ಮೀರಿ ಹೆಚ್ಚು ದಿನ ಆಡಳಿತ ಮಾಡಿರೋ ಮುಖ್ಯಮಂತ್ರಿಯಾಗಿ ಇತಿಹಾಸ ಮಾಡಿದ್ದೀನಿ ಅನ್ನೋದು ಹೆಮ್ಮೆ ಪಡೋ ವಿಚಾರ ಅಲ್ಲ. ಸಿದ್ದರಾಮಯ್ಯನವರೇ, ನೀವು ಕೊನೆ ಗಳಿಗೆಯಲ್ಲಿ ಇವತ್ತು ನೀವೇನು ಮನೆಗೆ ಹೋಗ್ತಾ ಇದ್ದೀರಲ್ಲ, ಭರತ್ ರೆಡ್ಡಿಯನ್ನ ಅರೆಸ್ಟ್ ಮಾಡಿ ಇಡೀ ಕರ್ನಾಟಕ ರಾಜ್ಯಕ್ಕೆ ಒಬ್ಬ ನಿಷ್ಪಕ್ಷಪಾತ ಮುಖ್ಯಮಂತ್ರಿ ಅಂತ ಹೇಳಿ ತೋರಿಸ್ಕೊಂಡು ನೀವು ಮನೆಗೆ ಹೋಗ್ಬೇಕು ಅಂತ ಹೇಳಿ ಆಗ್ರಹವನ್ನ ಮಾಡಿ ಈ ನನ್ನ ಮಾತುಗಳನ್ನ ನಾನು ಮುಕ್ತಾಯ ಮಾಡ್ತಾ ಇದ್ದೇನೆ.